ನಮಗೆ ನಾವೇನಾಗಿದೆ ಅಂತ ಹೇಳಿದರೆ ನೀರ ಮೇಲಿನ ಗುಳ್ಳೆ ಥರ ಆಗಿದೆ, ಯಾವಾಗ ಒಡೆದೋಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೊಟ್ಟ ನಂತರ ನಾವು ಕೊಟ್ಟು ಅರ್ಧ ಗಂಟೆ ಒಳಗಡೆ ಯೂನಿಯನ್ ಅವರಿಗೆ ಫೋನ್ ಮಾಡಿ ಈ ರೀತಿ ಇ ವಿ ಅವರು ಲೆಟರ್ ರೈಟಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇವರು ಅಧಿಕಾರಿಗಳ ಅಂತ ನಾನು ಕೇಳ್ತಿರೋದು. ಇವರು ಕೋರ್ಟ್ ಆದೇಶ ಬರುವವರೆಗೆ ನೀವು ಸಿಟಿಯಲ್ಲಿ ದುಡೀರಿ, ಮತ್ತೆ ನಾವು ಹೇಳ್ತೇವೆ ಅಂತ ಹೇಳಿದರೆ ನಾವು ಆಮೇಲೆ ಇವರು ಸಡನ್ನಾಗಿ ನೀವು ಗ್ರಾಮಾಂತರಕ್ಕೆ ಹೋಗಿ ಅಂತ ಹೇಳಿದಾಗ ನಾವು ಏನು ಮಾಡಬೇಕು? ಗ್ರಾಮಾಂತರದಲ್ಲಿ ಹೋಗಿ ನಾನೀಗ ನನ್ನ ಹೆಂಡತಿ ಹೆಸರಲ್ಲಿ ಗಾಡಿ ತೆಗೆದ ನಂತರ ನಾನು ಎಲ್ಲಿ ಹೋಗಿ ದುಡಿಬೇಕು? ಅವರು ಗ್ರಾಮಾಂತರ ಪರ್ಮಿಟ್ ಕೊಟ್ಟರೆ ನಾನು ಯಾವ ಗ್ರಾಮಕ್ಕೆ ಹೋಗಿ ದುಡಿಬೇಕು? ನಾವು ಇದು ನಮ್ಮ ಜೀವನ ಪೂರ್ತಿ ಆಟೋದಲ್ಲಿ ದುಡಿಯುವುದಲ್ಲದೆ ಜೀವನ ಪೂರ್ತಿ ಕೋರ್ಟ್ ಕಚೇರಿಗಳನ್ನು ನಡೆದಾಡುವಂಥದ್ದೇ ಆಗ್ತದೆ ಅನ್ನುವಂಥದ್ದು ನಮಗೊಂದು ಬೇಸರದ ಸಂಗತಿ. ಹಾಗಾದರೆ ಇವರು ಅಧಿಕಾರಿ ಅಲ್ವಾ? ನಾವು ಆರ್ ಟಿ ಅವ್ರ ಹತ್ರ ಹೋಗಿದ್ದಲ್ವಾ? ನಾವು ಅಧ್ಯಕ್ಷರ ಹತ್ರ ಹೋಗಿದ್ವಾ? ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಇವಿ ಆಟೋ ಚಾಲಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪರಿಸರ ಸ್ನೇಹಿ ಇವಿ ವಾಹನಗಳನ್ನು ನಂಬಿ ಜೀವನ ಕಟ್ಟಿಕೊಳ್ಳಲು ಹೊರಟ ಆಟೋ ಚಾಲಕರಿಗೆ ಈಗ ಪರ್ಮಿಟ್ ಮತ್ತು ವಲಯ ವಿಂಗಡಣೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಹಳೆಯ ಜಿಲ್ಲಾಧಿಕಾರಿಗಳ ಆದೇಶವನ್ನ ಹೊಸ ಜಿಲ್ಲಾಧಿಕಾರಿಗಳು ರದ್ದುಗೊಳಿಸುತ್ತಿರುವುದರಿಂದ ಜಿಲ್ಲಾಧಿಕಾರಿಗಳು ಬದಲಾದಂತೆ ನಿಯಮಗಳು ಬದಲಾಗುತ್ತಿವೆಯೇ ಎಂದು ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಕುರಿತು ಟೀಮ್ ಗ್ರೀನ್ ಸಿಟಿ ಸಂಘಟನೆಯು ಧ್ವನಿ ಎತ್ತಿದ್ದು ಸಾರಿಗೆ ಇಲಾಖೆ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದೆ. ಹೆಸರು ಆ್ಯಕ್ಚುಲಿ ಸಿಟಿ ಕಾರ್ಪೊರೇಷನ್ ಅಲ್ಲೇ ಇರೋದು. ನನ್ನ ಹೆಂಡತಿ, ನನ್ನ ಅಡ್ರೆಸ್ ಎಲ್ಲ ಸಿಟಿ ಕಾರ್ಪೊರೇಷನ್ ಅಲ್ಲೇ ಇರೋದು. ಪಚ್ಚನಾಡಿಯಲ್ಲಿ ಬರುತ್ತೆ ನನ್ನ ಮನೆ. ಆದರೆ ನನ್ನ ಸಿಬಿಲ್ ಸ್ಕೋರ್ ಕಮ್ಮಿ ಇರುವ ಕಾರಣ ನಾನು ನನ್ನ ಹೆಂಡತಿ ಹೆಸರಿನಲ್ಲಿ ಗಾಡಿ ತೆಗಿಬೇಕಾಯಿತು. ಆದರೆ ತೆಗೆದ ಕಾರಣ ಏನಾಗಿದೆ ಅಂದರೆ ಈಗ ನಮಗೆ ಎಲ್ಲ ಜನಕ್ಕೂ ಪರ್ಮಿಟ್ ಬರ್ತಾ ಇದೆ. ಈಗ ಪ್ರೆಸೆಂಟಾಗಿ ಏನು ಮಾಡಿದ್ದಾರೆ ಅಂದರೆ ಈಗ ಎಲ್ಲರಿಗೂ ತಾತ್ಕಾಲಿಕ ಪರ್ಮಿಟ್ ಅಂತೇಳಿ ಇವರು ಕೊಡ್ತಾ ಇದ್ದಾರೆ. ಆದರೆ ನನಗೆ ಸಹ ಕೇಳುವಾಗ, ಮೊನ್ನೆ ಸಹ ಹೋಗಿ ಕೇಳುವಾಗ ಅವರು ಹೇಳೋದು ಒಂದೇ ಮಾತು, ಏನಂತ ಹೇಳಿದರೆ ಪ್ರೊಸೆಸರಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಕೇಳೋದು ಈಗ ನಂದು ಸಿಟಿ ಕಾರ್ಪೊರೇಷನಲ್ಲಿ ಇರುವಂಥದ್ದು. ನಾನೀಗ ನನ್ನ ಹೆಂಡತಿ ಹೆಸರಲ್ಲಿ ಗಾಡಿ ತೆಗೆದ ನಂತರ ನಾನು ಎಲ್ಲಿ ಹೋಗಿ ದುಡಿಬೇಕು? ಅವರು ಗ್ರಾಮಾಂತರ ಪರ್ಮಿಟ್ ಕೊಟ್ಟರೆ ನಾನು ಯಾವ ಗ್ರಾಮಕ್ಕೆ ಹೋಗಿ ದುಡಿಬೇಕು? ಗ್ರಾಮಾಂತರದಲ್ಲೇ ಒಂದು ರೂಲ್ಸ್ ಇರುತ್ತೆ, ಅವ್ರದ್ದೇ ಆದಂಥ ಯೂನಿಯನ್ ಇರುತ್ತೆ, ಅಲ್ಲಿ ಬೇಕಾದಂಥ ಫೆಸಿಲಿಟೀಸ್ ಇರುತ್ತೆ. ಅಲ್ಲಿ ಕೇಳಿದ್ರೆ ನಮಗೆ ಗಾಡಿ ಇಡ್ಲಿಕ್ಕೆ ಆಗೋದಿಲ್ಲ. ನಾವೀಗ ಸಿಟಿ ಕಾರ್ಪೊರೇಷನಲ್ಲಿದ್ದು ಗ್ರಾಮಾಂತರ ದುಡಿಯುವಂಥ ಪರಿಸ್ಥಿತಿ ಬರುತ್ತಾ ಅಂತ ನಾನು ಯೋಚನೆ ಮಾಡ್ತಾ ಇರೋದು ಒಂದನೇದಾಗಿ. ಎರಡನೇದಾಗಿ ನಾವು ಲಾಸ್ಟ್ ಟೈಮಲ್ಲಿ ಒಂದು ಮನವಿನ ನಮ್ಮ ಮುರುಗೇಂದ್ರ ಸರ್ ಅವ್ರಿಗೆ ಮನವಿ ಕೊಟ್ವಿ. ಸರ್ ನೋಡಿ, ಅಕ್ಟೋಬರ್ 30 ಒಳಗಡೆ ಗಾಡಿ ನಿಲ್ಲಿಸಲಿಕ್ಕೆ ಬಿಡ್ತಾ ಇಲ್ಲ, ಎಲ್ಲ ಪಾರ್ಕಲ್ಲೂ ಈ ರೀತಿ ಸಮಸ್ಯೆ ಮಾಡ್ತಾ ಇದ್ದಾರೆ ಅಂತ. ಯೂನಿಯನ್ ಅವರು ಸೇರಿ ನಮಗೆ ಪಾರ್ಕಲ್ಲಿ ನಿಲ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ನಾವು ಒಂದು ಆದೇಶವನ್ನು RTO ಆಫೀಸರ್ ಮುರುಗೇಂದ್ರ ಸರ್ ಹತ್ರ ಕೊಟ್ವಿ. ಕೊಟ್ಟ ನಂತರ ನಾವು ಕೊಟ್ಟು ಅರ್ಧ ಗಂಟೆ ಒಳಗಡೆ ಯೂನಿಯನ್ ಅವರಿಗೆ ಫೋನ್ ಮಾಡಿ ಈ ರೀತಿ ಇ ವಿ ಅವರು ಲೆಟರ್ ರೈಟಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇವರು ಅಧಿಕಾರಿಗಳ ಅಂತ ನಾನು ಕೇಳ್ತಿರೋದು. ಫಸ್ಟ್ ಆಫ್ ಆಲ್ ಇವರು ಅವರಿಗೆ ಹೇಳಲಿಕ್ಕೋಸ್ಕರ ಇವರು ಇಲ್ಲಿ ಕೂತಿರೋದು ಅಧಿಕಾರದಲ್ಲಿ. ನಾವು ಕೊಟ್ಟಂಥ ಲೆಟರ್ ರೈಟಿಂಗು ಪಬ್ಲಿಕ್ಕಿಗೆ ಹೇಳಬೇಕು ಯಾವ ರೀತಿ ಅವರು ಬಂದಿದ್ದಾರೆ ಅಂತ. ಅವರು ಬಂದಿದ್ದಾರೆ ಅಂತ ಇವರು ಅವರಿಗೆ ಯಾಕೆ ಹೇಳಬೇಕು ಅಲ್ವಾ? ನಾನು ಕೇಳೋದು ಅದು. ಅವರು ಇಲ್ಲಿಂದ ಹೋಗಿ ಅಲ್ಲಿಗೆ ಯಾಕೆ ಹೇಳಬೇಕು? ಹಾಗಾದರೆ ಇವರು ಅಧಿಕಾರಿ ಅಲ್ವಾ? ನಾವು RTO ಅವ್ರ ಹತ್ರ ಹೋಗಿದ್ದಲ್ವಾ? ನಾವು ಅಧ್ಯಕ್ಷರ ಹತ್ರ ಹೋಗಿದ್ವಾ? ಒಕ್ಕೂಟದವ್ರ ಹತ್ರ ಹೋಗಿದ್ವಾ? ಹೋಗಿಲ್ಲ. ನಾವು ಹೋಗಿದ್ದು ಇಲ್ಲಿ. ಮಂಗಳೂರು ನಗರದಲ್ಲಿ ಇವಿ ಆಟೋ ಚಾಲಕರ ಬದುಕು ಬೀದಿಗೆ ಬೀಳುವ ಹಂತಕ್ಕೆ ತಲುಪಿದೆ. 2025 ಅಕ್ಟೋಬರ್ 30ಕ್ಕಿಂತ ಮೊದಲು ಬಂದಂತಹ ಎಲ್ಲ ಇವಿ ಆಟೋಗಳಿಗೆ ನಗರದಾದ್ಯಂತ ಮುಕ್ತವಾಗಿ ಸಂಚರಿಸಲು ಅವಕಾಶ ನೀಡಬೇಕು ಎಂಬುದು ಚಾಲಕರ ಪ್ರಮುಖ ಆಗ್ರಹವಾಗಿದೆ. ಸಮಸ್ಯೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ನಮ್ಮ ಮೈನ್ ಸಮಸ್ಯೆ ಆಗಿರುವಂಥದ್ದು ಯಾಕೆ ಅಂತ ಹೇಳಿದರೆ, ನಾವು ಈಗ DC ಅವರು ಏನೆಲ್ಲ ನಮಗೆ ಆದೇಶಗಳನ್ನು ಕೊಟ್ಟಿದ್ದರು, ನೀವು ವಾಸ್ತವ ಸರ್ಟಿಫಿಕೇಟ್ ಮಾಡಬೇಕು ಅಥವಾ ಇನ್ನೊಂದು ಯಾವುದೆಲ್ಲ ಮಾಡಿಕೊಡಬೇಕು ನಿಬಂಧನೆಗಳನ್ನು ಹಾಕಿದರೆ ಅದನ್ನೆಲ್ಲ ನಾವು ರೆಡಿ ಮಾಡಿದ್ದೇವೆ. ರೆಡಿ ಮಾಡಿ ಆದ ನಂತರ DC ಅವರು ನಮಗೆ ಹೇಳಿರುವಂಥದ್ದು ಅಕ್ಟೋಬರ್ 30 ಒಳಗೆ ಬಂದಂತಹ ಎಲ್ಲ ಗಾಡಿಗಳಿಗೆ ನಾವು ಪರ್ಮಿಟ್ಗಳನ್ನು ಕೊಡ್ತೇವೆ ಅನ್ನುವಂಥದ್ದು. ಸರಿ ಆಯಿತು ಅಂತ ಹೇಳಿದ ಮೇಲೆ ನಮಗೆ ಸಿಟಿ ಪರ್ಮಿಟ್ಗಳು ಬೇಕು ಅನ್ನೋಂಥದ್ದು ನಮ್ಮದು ಹೋರಾಟ ಆಗಿತ್ತು. ಸಿಟಿ ಪರ್ಮಿಟ್ಗಳು ಸಿಗ್ತದೆ ಅನ್ನುವಂಥ ಹೋರಾಟದಿಂದ ನಮಗೆ ಮುಕ್ತಿ ಆಯಿತು ಅಂತ ಹೇಳಿ ತಿಳ್ಕೊಂಡು ನಾವು ನಮ್ಮಷ್ಟಕ್ಕೆ ದುಡಿತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ನೋಡಿದರೆ ಏನಾಗಿದೆ ಅಂತ ಹೇಳಿದರೆ, ಆಲ್ಮೋಸ್ಟ್ ಎಲ್ಲರಿಗೂ 99% ಜನರುಗಳಿಗೆ ಗ್ರಾಮಾಂತರ ಪರ್ಮಿಟನ್ನು ನೀಡ್ತಾ ಇದ್ದಾರೆ. ಕೆಲವೇನೋ ಬೇರೆ ಜನಗಳಿಗೆ ಇಲ್ಲಿ ಸಿಟಿ ಪರ್ಮಿಟ್ಗಳು ಲಭಿಸಿದ್ದಾವೆ. ಇನ್ನೊಂದು ಏನು ಅಂತ ಹೇಳಿದರೆ, ಮೊನ್ನೆ ನಾವು ಹೋಗಿ ತಗೊಳ್ಳುವಾಗ ಅದಕ್ಕೊಂದು ಸೀಲ್ ಹಾಕಿ ಕೊಟ್ಟಿದ್ದಾರೆ. ಸೀಲು ಹಾಕಿ ಕೊಟ್ಟಂಥ ಪರ್ಮಿಟ್ ನಮ್ಮ ಹತ್ರ ಇದೆ, ತೋರಿಸ್ತೇನೆ ನಾನು ಬೇಕಾದರೆ. ಅದರಲ್ಲಿ ಏನು ಹಾಕಿದ್ದಾರೆ ಅಂತ ಹೇಳಿದರೆ, ಈ ರೀತಿ ಒಂದು ಇದು ಮಾಡಿ ಮೆನ್ಷನ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದರೆ ಇದು ನಮಗೆ ಸಮಂಜಸ ಕಾಣಲಿಲ್ಲ. ಯಾಕೆ ಅಂತ ಹೇಳಿದರೆ
ನಮಗೆ ನಾವೇನಾಗಿದೆ ಅಂತ ಹೇಳಿದರೆ ನೀರ ಮೇಲಿನ ಗುಳ್ಳೆ ಥರ ಆಗಿದೆ, ಯಾವಾಗ ಒಡೆದೋಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವರು ಕೋರ್ಟ್ ಆದೇಶ ಬರೋವರೆಗೆ ನೀವು ಸಿಟಿಯಲ್ಲಿ ದುಡೀರಿ, ಮತ್ತೆ ನಾವು ಹೇಳ್ತೇವೆ ಅಂತ ಹೇಳಿದರೆ ನಾವು ಆಮೇಲೆ ಇವರು ಸಡನ್ನಾಗಿ ನೀವು ಗ್ರಾಮಾಂತರಕ್ಕೆ ಹೋಗಿ ಅಂತ ಹೇಳಿದಾಗ ನಾವು ಏನು ಮಾಡಬೇಕು? ಗ್ರಾಮಾಂತರದಲ್ಲಿ ಹೋಗಿ ಅಲ್ಲಿ ಅವರು ಪುನಃ ನಾವು ಇದು ನಮ್ಮ ಜೀವನ ಪೂರ್ತಿ ಆಟೋದಲ್ಲಿ ದುಡಿಯುವುದಲ್ಲದೆ ಜೀವನ ಪೂರ್ತಿ ಕೋರ್ಟ್ ಕಚೇರಿಗಳನ್ನು ಅಳೆದಾಡುವಂಥದ್ದೇ ಆಗ್ತದ ಅನ್ನುವಂಥದ್ದು ನಮಗೊಂದು ಬೇಜಾರದ ಸಂಗತಿ. 2024ರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳು ಇವಿ ಆಟೋಗಳಿಗೆ ನಗರದಲ್ಲಿ ಮುಕ್ತ ಸಂಚಾರಕ್ಕೆ ಅನುಮತಿ ನೀಡಿದ್ರು. ಆದರೆ ಈಗಿನ ಹೊಸ ಜಿಲ್ಲಾಧಿಕಾರಿಗಳು ಆದೇಶವನ್ನ ರದ್ದುಪಡಿಸಿ ಹೊಸ ಆದೇಶವನ್ನ ಹೊರಡಿಸಿದ್ದಾರೆ. ಇದರಿಂದಾಗಿ ಅಧಿಕಾರಿಗಳು ಬದಲಾದ ತಕ್ಷಣ ನೀತಿ ನಿಯಮಗಳು ಬದಲಾದರೆ ನಾವು ನಮ್ಮ ಕುಟುಂಬವನ್ನ ನಡೆಸುವುದು ಹೇಗೆ ಎಂದು ಚಾಲಕರು ಪ್ರಶ್ನಿಸುತ್ತಿದ್ದಾರೆ. ಸ್ಟಾರ್ಟಿಂಗಿಂದಲೇ ಇದೇ ರೀತಿ, ಸ್ಟಾರ್ಟಿಂಗ್ ಏನು ಪ್ರಾಬ್ಲಮ್ ಇರಲಿಲ್ಲ. ಒಂದು 6 ತಿಂಗಳಲ್ಲಿ ಸ್ಟಾರ್ಟ್ ಆಯಿತು. ನೀವು ಅಲ್ಲಿ ನಿಲ್ಲಬಾರ್ದು, ಇಲ್ಲಿ ನಿಲ್ಲಬಾರ್ದು. ನಾವು ನಿಜ ಹೇಳಬೇಕು ಅಂತ ಹೇಳಿದರೆ ನಮ್ಮಲ್ಲಿ ಇ ವಿ ಗಾಡಿಗಳಲ್ಲಿ ಚಾರ್ಜಿಂಗ್ ಬರುವಂಥದ್ದು 150 ಕಿಲೋಮೀಟ್ರು. ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಿದ್ವಿ ಅಂತೇಳಿ ಇವರ ಕಿರಿಕಳ ನಮಗೆ ತಡೀಲಿಕ್ಕೆ ಆಗದೆ ನಾವು ರನ್ನಿಂಗಲ್ಲಿ ದುಡಿತಾ ಇದ್ವಿ. ರನ್ನಿಂಗ್ ಅಂತೇಳಿ ಎಲ್ಲಿ ನಿಲ್ಲಿಸಲಿಕ್ಕಿಲ್ಲ, ಉದ್ದಕ್ಕೆ ಸಿಟಿ ಸುತ್ತಾಡ್ತಾ ಇರುವಂಥದ್ದು. ಆಮೇಲೆ ನಾವು ಅವರನ್ನು ಯಾವತ್ತೂ ಅವರನ್ನು ಅಪ್ರಿಷಿಯೇಟ್ ಮಾಡ್ತೇವೆ. ಯಾಕೆಂತ ಹೇಳಿದರೆ ನಮಗೆ ದೇವರಂತ ಬಂದಂಥ ಒಬ್ಬರು DC ಅವರು ಮುಲಾಯಂ ಮುಗಿಲನ್ ಸರ್ ಅವ್ರು ಬಂದು ಏನು ಮಾಡಿದರು ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮುಕ್ತ ಒಂದು ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಅದೇ ರೀತಿ ನಮ್ಮ ಮಹೇಂದ್ರ ಕಂಪನಿಯವರು ಕೋರ್ಟ್ನಲ್ಲಿ ಹೋಗಿ ಫೈಟ್ ಮಾಡಿ ಕೋರ್ಟನ್ನು ಗೆದ್ದರು. ಯಾಕೆಂತ ಹೇಳಿದರೆ ಅಲ್ಲಿ ನಮಗೆ ಜಯ ಸಿಕ್ತು. ಅದರ ಮೇಲೆ ಇಲ್ಲಿ ಆರ್ಡ್ರ್ ಆಯಿತು, DCದು ಆರ್ಡ್ರ್ ಆಯಿತು, ಎಲ್ಲರೂ ಖುಷಿಯಲ್ಲಿದ್ದರು. ಅದರ ನಂತರ ಪುನಃ ಇವರು ಬೇರೆ ಇವರು ಪರ್ಮಿಟನ್ನು ಹಾಕಬೇಕು, ವಲಯವನ್ನು ಹಾಕಬೇಕು ಅನ್ನುವಂಥದ್ದು. CNG ಹಾಗೂ LPG ಆಟೋ ಮಾಲಕರು ಸಹ ಎಲೆಕ್ಟ್ರಿಕ್ ಆಟೋಗಳನ್ನು ಖರೀದಿಸಿ ಪರ್ಮಿಟ್ ಮತ್ತು ವಲಯವನ್ನ ಪಡೆದುಕೊಂಡು ಸಂಚರಿಸುತ್ತಿದ್ದಾರೆ. ಆದರೆ ಸಾರಿಗೆ ಕಚೇರಿಯಲ್ಲಿ ಕೇಳಿದ್ರೆ ಅಧಿಕಾರಿಗಳಿಂದ ಸರಿಯಾದ ಉತ್ತರ ಸಿಗುತ್ತಿಲ್ಲ ಎಂದು ಟೀಮ್ ಗ್ರೀನ್ ಸಿಟಿ ಸಂಘಟನೆಯ ಗಂಭೀರ ಆರೋಪವಾಗಿದೆ.